ಪುತ್ತೂರಿನ ಪೂಜಾ ಆಚಾರ್ಯವರ ಪ್ರಕರಣ ಸಂಪೂರ್ಣವಾಗಿ ತಮಗೆ ಗೊತ್ತಿದೆ. ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ಅವರು ಸ್ಟೇ ತಗೊಂಡು ಬಂದಂಥ ಸಂದರ್ಭದಲ್ಲಿ ಮತ್ತೆ ಅವರ ಜೊತೆ ಮಾತುಕತೆಯಾದಂಥ ಸಂದರ್ಭದಲ್ಲಿ ಏನೆಲ್ಲ ನಡೀತು ಅಂತ ತಮ್ಮ ಗಮನಕ್ಕೆ ತಂದಿದ್ದೆ ಅವತ್ತು. ಅದಾದ ನಂತರ ನಾನು ಇವತ್ತೇ ನಿಮ್ಮಗಳನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದೇನೆ. ಈ ಎಲ್ಲ ವಿದ್ಯಮಾನಗಳಾದ ನಂತರ ನಮ್ಮ ಕೃಷ್ಣಾಜಯರಾವ್ ಅವರ ಏನು ಮದುವೆಗೆ ಅವ್ರ ತಂದೆಯೂ ಸೇರಿದಂತೆ ನಿರಾಕರಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಕೋರ್ಟಿನ ಮುಖಾಂತರನೇ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೇವೆ ಅಂತ ತೀರ್ಮಾನವನ್ನು ತಗೊಂಡಿದ್ವಿ. ಅದಾದ ನಂತರ ಅವರು ಕೂಡ ಕೃಷ್ಣಾಜಯರಾವ್ ಬಿಟ್ಟು ಉಳಿದವರ ಎಲ್ಲರ ಮೇಲೆ ಸ್ಟೇ ತಂದರು. ಅದರಲ್ಲಿ ಅವ್ರನ್ನ ತೆಗಿಬೇಕು ಅನ್ನುವಂಥ ಸ್ಕ್ವಾಶ್ ಅನ್ನು ಕೂಡ ಹಾಕೊಂಡಿದ್ರು ಹೈಕೋರ್ಟಲ್ಲಿ. ಅದಕ್ಕೆ ನಾವು ಕೂಡ ಸೀನಿಯರ್ ಕೌನ್ಸಿಲ್ನಿಟ್ಟು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ರೀತಿ ಹೋರಾಟಗಳನ್ನು ಕೂಡ ನಾವು ಕೋರ್ಟ್ ಮುಖಾಂತರ ಮಾಡಿದ್ವಿ. ಕಳೆದ ತಿಂಗಳು ಹೈಕೋರ್ಟಿನ ನ್ಯಾಯಪೀಠ ಪ್ರತಿ ತಿಂಗಳು ಅವರಿಗೆ 75,000 ರೂಪಾಯಿ ಮಗುವಿನ ಆರೈಕೆ, ತಾಯಿ ಆರೈಕೆಗೋಸ್ಕರ, ಮೇಂಟೆನೆನ್ಸ್ ಅಲ್ಲ, ಅದು ಆರೈಕೆಗೋಸ್ಕರ 75,000 ರೂಪಾಯಿ ಕೊಟ್ಟರೆ ಸ್ಟೇ ಕೊಡ್ತೀನಿ ಅಂತ ಮಾನ್ಯ ನ್ಯಾಯಾಧೀಶರು ಹೇಳಿದರು. ಅದೇ ರೀತಿ ಆರ್ಡರ್ ಮಾಡಿದರು. 1ನೇ ತಾರೀಕು ದಿವಸ ಅವರು ದುಡ್ಡು ಕಟ್ಟಬೇಕಾಗಿತ್ತು, ಅದು ಕಟ್ಟಿಲ್ಲ. ಅದಾದ ನಂತರ ನಾವು ಏನು ಬೇಕೋ ಅದಕ್ಕೆ ಪ್ರೋಸೆಸ್ ಮಾಡಿದ್ವಿ. ಮೊನ್ನೆ ಕೇಸ್ ನ್ಯಾಯಾಧೀಶರ ಮುಂದೆ ಬಂತು ಹಿಯರಿಂಗ್ಗೆ. ಆ ಸಂದರ್ಭದಲ್ಲಿ ಅವರು ದುಡ್ಡು ಕೊಡೋಕ್ಕಾಗಲ್ಲ ಅನ್ನುವಂಥ ವಾದವನ್ನು ಮಂಡಿಸಿದ್ರು. ಅದಕ್ಕೆ ನ್ಯಾಯಾಧೀಶರು ಆಯಿತು, ನಾಳೆ ಇದನ್ನು ಫೈನಲ್ ಜಡ್ಜ್ಮೆಂಟ್ ಮಾಡೋಣ ಅಂತ ಮುಂದೂಡಿದ್ರು. ಅದು ಮೊನ್ನೆ ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಅದಕ್ಕೇನೆಲ್ಲ ವ್ಯವಸ್ಥೆಗಳು ಮಾಡ್ಕೋಬೇಕಾಗಿತ್ತು, ಅದನ್ನೆಲ್ಲ ಮಾಡಿದ್ವಿ. ತುಂಬ ದೊಡ್ಡ ಕುತೂಹಲ ಉಂಟಾಗ್ಬೋದು ಅನ್ನುವಂಥ ರೀತಿಯಲ್ಲಿ ನಾವು ಅಂದ್ಕೊಂಡಿದ್ವಿ. ಆದರೆ ನಮ್ಮ ಈ ಕೋರ್ಟ್ನಲ್ಲಿ ಆರೋಪಿಗಳ ಪರ ವಾದ ಮಾಡ್ತಾ ಇರ್ತಕ್ಕಂಥ ಪಿ ಹೆಗಡೆ ಅವರು ಕೋರ್ಟಿನ ಮುಂದೆ ಹೇಳಿದ್ರು, ಇಲ್ಲ, ನಾವು ಕಾಂಪ್ರಮೈಸ್ ಮಾಡ್ಕೊಳೋ ಅಂತ ಒಂದು ಯೋಚನೆ ಮಾಡ್ತಾ ಇದ್ದೇವೆ, ಅದಕ್ಕೋಸ್ಕರ ಮೀಡಿಯೇಷನ್ಗೆ ಹೋಗ್ತೇವೆ, ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮಾನ್ಯ ನ್ಯಾಯಾಧೀಶರನ್ನ ಅವರು ಕೇಳಿದ್ರು. ನಾವು ಕೂಡ ಅದಕ್ಕೆ ಸಮ್ಮತಿಸಿದ್ವಿ. ನ್ಯಾಯಾಧೀಶರು ಒಂದು ಮಾತು ಹೇಳಿದ್ರು, ನೋಡಿ, ನೀವು 75,000 ರೂಪಾಯಿ ಹಳೆದೇನಿದೆ ಅದನ್ನು ಇಮಿಡಿಯೇಟ್ ರಿಲೀಸ್ ಮಾಡಿಸ್ಬೇಕು. ಅದು ಅವ್ರು ಕೋರ್ಟಲ್ಲಿ ಕಟ್ಟಿಬಿಟ್ಟಿದ್ರು, ಅದನ್ನು ರಿಲೀಸ್ ಮಾಡ್ತೇವೆ, ಮತ್ತು ನೀವು 4 ದಿವಸದಲ್ಲಿ ಇನ್ನು 75,000 ರೂಪಾಯಿಗಳನ್ನು ನೀವು ಮಗು ಮತ್ತು ತಾಯಿ ಅಕೌಂಟ್ಗೆ ಹಾಕಬೇಕು ಅನ್ನುವಂಥ ಆದೇಶವನ್ನು ಮಾಡಿದ್ರು. ಅದಾದ ನಂತರ 19ನೇ ತಾರೀಕಿಗೆ ಸೀನಿಯರ್ ಕೌನ್ಸಿಲ್ ಮೇಡಮ್ ಸುಶೀಲಾ ಅವರ ನ್ಯಾಯಾಧೀಶರವರನ್ನು ಅವ್ರ ಮುಂದೆ ಮೀಡಿಯೇಷನ್ನ ಆಗಬೇಕು ಅಂತ ಜಡ್ಜು ಆದೇಶ ಮಾಡಿದ್ದಾರೆ. 19ನೇ ತಾರೀಕಿಗೆ ಮೀಡಿಯೇಷನ್ನು, 30ನೇ ತಾರೀಕಿಗೆ ಹಿಯರಿಂಗು ಅಂತ ಮೊನ್ನೆ ಡೇಟ್ ಕೊಟ್ಟಿದ್ದಾರೆ. ನಾನು ಈಗ ಅದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಹೋರಾಟ ಇದ್ದಿದ್ದು ಯಾವುದೇ ಹೆಣ್ಣು ಮಗುವಿಗೆ ಅನ್ಯಾಯ ಆದಾಗ ನ್ಯಾಯ ಬೇಕು ಅಂತ, ಅದರಲ್ಲೂ ಇಂಥ ಪ್ರಕರಣಗಳಿಗೆ ನ್ಯಾಯ ಸಿಗಲೇಬೇಕು ಅಂತ. ಆಮೇಲೆ ನಾವು ಯಾವುದೇ ವಿಧದಲ್ಲೂ ಕೂಡ ಯಾರಿಗೂ ತೊಂದರೆ ಮಾಡಿಲ್ಲ. ನಾನು ಪ್ರಾರಂಭದಿಂದಲೂ ಹೇಳ್ತೇನೆ, ಈಗಲೂ ಹೇಳ್ತೇನೆ, ಪೂಜಾ ಆಚಾರ್ಯ ಎಷ್ಟು ತಪ್ಪು ಮಾಡಿದ್ದಾಳೋ ಕೃಷ್ಣರಾವ್ನು ಕೂಡ ಅಷ್ಟೇ ತಪ್ಪು ಮಾಡಿದ್ರು. ಇಬ್ಬರು ತಪ್ಪಿನಲ್ಲಿ ಸರಿಸಮಾನರು. ಆದರೆ ಇಂಥ ಪ್ರಕರಣಗಳು ಯಾವ ಕುಟುಂಬದಲ್ಲೂ ಕೂಡ ಆಗಬಾರ್ದು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ.
ಯಾವುದೋ ಒಂದು ಕೇಸ್ಗೆ ನನ್ನಂತವರು ಮತ್ತೊಬ್ಬಂತವರು ಬಂದು ಸಹಾಯ ಮಾಡ್ಬೋದೇ ವಿನಃ ಎಲ್ಲಾ ಕೇಸುಗಳಿಗೂ ನಮ್ಮಂತವ್ರು ಬಂದು ಸಹಾಯ ಮಾಡ್ತಾರೆ ಅನ್ನೋ ಭ್ರಮೆಯಿಂದ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಓದುವಂತ ವಿದ್ಯಾರ್ಥಿನಿಯರು ಅರ್ಥ ಮಾಡ್ಕೋಬೇಕು. ತಂದೆ ತಾಯಿಗಳು ತುಂಬಾ ಕಷ್ಟಪಟ್ಟು ಅವ್ರ ಮಕ್ಕಳನ್ನ ಓದಿಸುವಂತ ಸಂದರ್ಭದಲ್ಲಿ ಈ ರೀತಿ ಆಗೋಗ್ಬಿಟ್ರೆ ಸಮಾಜಗಳಿಗೆ ಬಹಳ ತೊಂದರೆ ಆಗ್ತದೆ ಎದ್ದು ನಿಂತು ಮಾತಾಡೋಕೆ. ಈಗೇನೋ ನ್ಯಾಯ ಸಿಗ್ಬೋದು, ಆದ್ರೆ ಇದು ಮುಂದುವರಿಬಾರದು ಅನ್ನುವಂಥದ್ದು ನನ್ನ ಮನವಿ. ಹಾಗಾಗಿ ನಾವು ಅನ್ಕೊಂಡಿದ್ದು ಆ ಮಗುವಿಗೆ ಅಪ್ಪ ಬೇಕು, ಪೂಜಾಳಿಗೆ ಗಂಡ ಬೇಕು ಅಂತ ಅಷ್ಟೇ ನಮ್ಮ ಬೇಡಿಕೆ ಇದ್ದಿತ್ತು. ಈಗಲೂ ಅದೇ ಹೇಳ್ತಾ ಇದ್ದೀನಿ. ನಾನು ನಿಮ್ಮಗಳ ಮುಖಾಂತರ ಏನು ಆರೋಪಿ ಕೃಷ್ಣ ಜೆ ರಾವ್ ಇದ್ದಾನೆ ಅವ್ರಿಗೆ ಆಗ್ಲಿ ಅವ್ರ ತಂದೆ ತಾಯಿಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರು ತಗೊಂಡಿರುವಂತ ತೀರ್ಮಾನ ಬಹಳ ಒಳ್ಳೇದಾಗಿದೆ. ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಯಾವ ತಂದೆ ತಾಯಿಗಳು ಮಕ್ಕಳು ಈ ತರ ಮಾಡ್ಕೊಂಡು ಬರ್ಬೇಕು ಅಂತ ಭಾವಿಸೋದಿಲ್ಲ. ಬಂದಂತ ಸಂದರ್ಭದಲ್ಲಿ ಅದು ಪುತ್ರ ವಾತ್ಸಲ್ಯ ಆಗಿರ್ಬೋದು, ಮಗಳ ಮೇಲೆ ಪ್ರಮತೆ ಇರ್ಬೋದು, ಹೋರಾಟ ಮಾಡೋದು ಎಲ್ಲ ತಂದೆ ತಾಯಿಗಳು ಮಾಡ್ತಾರೆ. ಅದೇ ರೀತಿ ಅವರು ಮಾಡಿದ್ದಾರೆ. ಆದ್ರೆ ಏನೆಲ್ಲ ನಡೆದಿದ್ರು ಕೂಡ ನಾವು ಅದನ್ನೆಲ್ಲ ತೆಗೆದು ಬಿಟ್ಟಿದ್ದೇವೆ. ಈ ಪ್ರಕರಣ ಒಂದು ಸುಖಾಂತ್ಯ ಕಾಣಬೇಕು. 19ನೇ ತಾರೀಕು ಏನ್ ಮೀಡಿಯೇಷನ್ ಇದೆ ಅದರಲ್ಲಿ ಆ ತಂದೆ ತಾಯಿಗಳು ಸಂಪೂರ್ಣವಾಗಿ ಆ ಮಗುವಿಗೆ ಮತ್ತೆ ಪೂಜಾಳಿಗೆ ನ್ಯಾಯ ಕೊಡ್ತಾರೆ, ಅವರ ಮನೆನ ತುಂಬಿಸ್ಕೋತಾರೆ ಅನ್ನುವಂಥ ಭರವಸೆ ನಂದಾಗಿದೆ. ಮತ್ತೆ ಇವತ್ತೇ ನಾನು ಬಂದು ಮಾತಾಡೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ವಿಷಯಾಂತರ ಆಗಬಾರ್ದು ಅಂತ. ವಿಷಯ ಪೂರ್ಣ ಗೊತ್ತಿರೋಂತ ನಾನೇ ಇದನ್ನ ಒಂದು ಏನ್ ನಡೆದಿದೆ ಅಂತ ತಮ್ಮಗಳ ಗಮನಕ್ಕೆ ತಂದ್ರೆ ಇದು ಬೇರೆ ರೀತಿ ವಿಷಯಾಂತರ ಆಗದೆ ಅವ್ರಗಳಿಗೂ ಕೂಡ ಯಾವುದೇ ನೋವುಗಳನ್ನು ಕೊಡ್ದಿರಾ 19ನೇ ತಾರೀಕಿನ ದಿವಸ ಒಳ್ಳೇದಾಗ್ಲಿ, ಏನ್ ನಡೆದಿದೆ ಕೋರ್ಟಲ್ಲಿ ಅದು ನಿಮ್ಗಳ ಮುಂದೆ ಹೇಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇರೋದು. ನಾನು ಯಾರ ಮೇಲೂ ಕೂಡ ಆರೋಪ ಮಾಡ್ತಾ ಇಲ್ಲ. ನಮ್ಮ ಆರೋಪಿ ಕೃಷ್ಣ ಜೆ ರಾವ್ ಅವರ ಪರ ವಹಿಸ್ಕೊಂಡಿರುವಂತ ಸೀನಿಯರ್ ಕೌನ್ಸಿಲ್ ಪಿ ಹೆಗ್ಡೆಯವ್ರಿಗೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಅವ್ರಿಗೂ ಗೊತ್ತಾಗಿದೆ ಈ ಪ್ರಕರಣ ಒಂದು ಸುಖಾಂತ್ಯದಲ್ಲಿ ಆಗಬೇಕು ಅನ್ನುವಂಥ ಮನಸ್ಸನ್ನ ಅವರು ಮಾಡಿದ್ದಾರೆ. ಅವ್ರಗಳಿಗೆ ತಂದೆ ತಾಯಿಗಳಿಗೆ ಮತ್ತೆ ಹುಡುಗನಿಗೆಲ್ಲ ಹೇಳಿ ಒಪ್ಸಿದ್ದಾರೆ, ಅಥವಾ ಅವರೇ ಇವರು ಎಲ್ಲ ಸೇರಿ ಮಾತಾಡಿ ಒಂದು ಒಮ್ಮತದ ಅಭಿಪ್ರಾಯಕ್ಕೆ ಬಂದು ಇಂಥ ಒಂದು ಒಳ್ಳೆ ನಿರ್ಧಾರವನ್ನ ತಗೊಂಡಿದ್ದಾರೆ ಅಂತ ನನಗನ್ಸಿದೆ. ಹಾಗಾಗಿ ಈ ವಿಷಯದಲ್ಲಿ ಮಾಧ್ಯಮ ಮಿತ್ರರು, ಪತ್ರಿಕಾ ಮಿತ್ರರೆಲ್ಲ ಒಂದು ಹೆಣ್ಣಿಗೆ ಆದಂತ ಅನ್ಯಾಯದ ಸಂದರ್ಭದಲ್ಲಿ ನೀವುಗಳು ನನಗೆ ಮತ್ತೆ ಆ ಹುಡುಗಿ ಮಗು ಮತ್ತೆ ಅವರಿಗೆ ಏನೆಲ್ಲ ನೀವು ಬೆನ್ನೆಲುಬಾಗಿದ್ರಿ, ನಿಮ್ಗಳಿಗೆ ಈ ವಿಚಾರ ನಾನು ಹೇಳ್ಬೇಕು ಅಂತ ಬಂದಿದ್ದೆ. ಅದು ಅಲ್ಲದೆ 17ನೇ ತಾರೀಕಿಗೂ ಮಗುಗೆ ನಾಮಕರಣ ದಿನಾಂಕವನ್ನು ಕೂಡ ಪುತ್ತೂರಿನಲ್ಲಿ ಫಿಕ್ಸ್ ಮಾಡಿದ್ವಿ ನಾವು. 17ಕ್ಕೆ ನಾವೆಲ್ಲ ಹೋಗಿ ಮಗುವಿಗೆ ಹೆಸರೆಲ್ಲ ಇಟ್ಟು ಎಲ್ಲ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಯಾವಾಗ 19 ಅಂತ ಆಯ್ತು ಅದನ್ನ ಮುಂದಕ್ಕೆ ಹಾಕಿದ್ವಿ. ಅಂದ್ರೆ ಮಗುವಿನ ಅದೃಷ್ಟ ಅಪ್ಪನೇ ಅವನ ಸಮ್ಮುಖದಲ್ಲೇ ಮಗುಗೆ ನಾಮಕರಣ ಆಗ್ಬೋದು ಅಂತ ಏನಾದ್ರು ದೈವ ನಿರ್ಣಯ ಮಾಡಿದ್ರೆ ಅದರಂತೆ ಆಗ್ಲಿ ಅಂತ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ವಿ ನಾವು. ಇನ್ನೇನು ಯಾವುದೇ ರೀತಿಯಾದಂತ ಗೊಂದಲ ಇಲ್ಲ. 19ನೇ ತಾರೀಕಿಗೆ ಅದೇನು ನಮ್ಮ ಭಗವಂತ ಏನು ದಾರಿ ತೋರ್ತಾನೋ ಅದು ಇಬ್ಬರಿಗೂ ಒಳ್ಳೇದಾಗುವಂತ ಆಶೀರ್ವಾದ ಆಗ್ಲಿ, ಒಟ್ಟಾರೆಯಾಗಿ ಅವ್ರ ಸಂಸಾರ ಚೆನ್ನಾಗಿರ್ಲಿ ಅನ್ನೋಂಥ ವಿಚಾರನ ಇಟ್ಕೊಂಡು ಇವತ್ತು ನಾನು ಈ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ರಾಜ ಪಂಚಾಯತಿ ಅದು ಈಗ ಕೋರ್ಟ್ ಮುಖಾಂತರನೇ ಆಗೋದಲ್ಲ ಮೀಡಿಯೇಷನ್. ಈ 3ನೇ ವ್ಯಕ್ತಿ ನಾನು ಕೂಡ ಹೋಗಂಗಿಲ್ಲ ಅಲ್ಲಿ ಅವರ ವಕೀಲರು ನಮ್ಮ ವಕೀಲರು ಮಾತ್ರನೇ ಸೀನಿಯರ್ ಕೌನ್ಸಿಲ್ ಮುಂದೆ ಕೂತ್ಕೊಂಡು ಮೀಡಿಯೇಷನ್ ಅಲ್ಲಿ ಹೇಳ್ತಾರೆ. ನಮ್ದಿರೋದು ಒಂದೇ ವಿಷಯ, ಮಗುಗೆ ಅಪ್ಪ ಸಿಗ್ಬೇಕು, ಅವಳಿಗೆ ಗಂಡ ಸಿಗ್ಬೇಕು, ಅಷ್ಟೇ ಅಲ್ಲ. ಅವ್ರ ಸಂಸಾರ ಅವ್ರು ನೋಡ್ಕೋತಾರೆ. ಮತ್ತೆ ನಮ್ದು ಯಾವ್ದು ಕಂಡೀಷನ್ ಏನಿಲ್ಲ, ಅವ್ರ ಆಸ್ತಿ ಪಾಸ್ತಿ ಅದ್ರ ಸಂಬಂಧ ಏನು ನಮ್ದು ಏನದ್ರ ಒಂದು ಚಕಾರನು ಕೂಡ ಇಲ್ಲ. ಇಬ್ರು ತಪ್ಪು ಮಾಡಿದ್ರು, ಎರಡು ಕುಟುಂಬಗಳು ಕೂಡ ನೋವನ್ನ ತುಂಬಾ ಅನುಭವಿಸಿದ್ದಾರೆ, ಅವಮಾನಗಳನ್ನು ಅನುಭವಿಸಿದ್ದಾರೆ. ಅದಕ್ಕೆಲ್ಲ ಒಂದು ಸಮಾಪ್ತಿ ಆಗುವಂತ ಒಂದು ತೀರ್ಮಾನ ಆಗೋಗಿಲಿ, ಒಳ್ಳೇದಾಗ್ಲಿ ಅಂತ ಅಷ್ಟೇ. ರಾಜಿ ಪಂಚಾಯತಿಗೆ ನಾವಿಲ್ಲ ಅಲ್ಲಿ. ಮೊದಲಿತ್ತು, ಅದೆಲ್ಲ ಗೊತ್ತಿದೆ, ಅದು ಮತ್ತೆ ಮರುಕಳಿಸೋದು ಬೇಡ. ಅದು ಆಗೋಯ್ತು, ನಾವೆಲ್ಲವೂ ಮರ್ತಿದ್ದೇವೆ. ಕೋರ್ಟ್ ಮುಖಾಂತರ ಏನ್ ಸಿಗ್ಬೇಕೋ ಸಿಕ್ಕಿದೆ ಅಂತ ನಾನು
ಅನ್ಕೊಂಡಿದ್ದೀನಿ 19ನೇ ತಾರೀಕು ನಂತರ ಏನಾದ್ರು ಒಳ್ಳೇದಾದ್ರೆ ನೀವು ಇದ್ದೀರಿ, ಒಳ್ಳೇದೇ ಆಗತ್ತೆ ಅನ್ನೋಂಥ ಭರವಸೆಯಲ್ಲಿ ನಾನಿದ್ದೇನೆ. ಹ್ಮ್ ಇಲ್ಲ ಸರ್, ಅದಕ್ಕೆ ಅವಕಾಶ ಇಲ್ಲ ಇಲ್ಲಿ. ಇಲ್ಲಿ ಅವ್ರೇನಾದ್ರೂ ಹೇಳ್ಬೋದು, ಆದ್ರೆ ಇಲ್ಲ, ಅವ್ರಿಗೆ ಜೀವನ ಬೇಕಷ್ಟೇ. ಇಲ್ಲಾಂದ್ರೆ ನಾವೆಲ್ಲ ದುಡ್ಡು ಕಾಸು ನಾವೆಲ್ಲ ನೋಡದೇ ಇರೋದ ಸರ್. ನಾವೇ ಮಾಡ್ಬಿಡ್ತಾ ಇದ್ವಿ ದುಡ್ಡು ಬೇಕು ಅಂತಿದ್ರೆ. ಹಂಗೆಲ್ಲ ಆಗೋಲ್ಲ. ಅವಳಿಗೆ ಜೀವನ ಬೇಕು, ಆ ಮಗುಗೆ ತಂದೆ ಬೇಕು, ಅವಳಿಗೆ ಗಂಡ ಬೇಕು ಅಷ್ಟೇ. ಅದ್ ಬಿಟ್ಟು ಬೇರೆ ಯಾವುದನ್ನು ಕೂಡ ಅಂತ ಅವರು ಅಕ್ಸೆಪ್ಟ್ ಮಾಡ್ಕೊಳೋದಿಲ್ಲ. ನಾನು ಹೇಳೋದಲ್ಲ, ಅವರು ಒಪ್ಪೋದಿಲ್ಲಲ್ಲ. ಅವ್ರ ಫ್ಯಾಮಿಲಿ, ಇವ್ರ ಫ್ಯಾಮಿಲಿ, ಅವ್ರ ಸೀನಿಯರ್ ಕೌನ್ಸಿಲ್, ಇವ್ರ ಸೀನಿಯರ್ ಕೌನ್ಸಿಲ್ ಅಷ್ಟೇ. ಅಷ್ಟೇ ಅಷ್ಟೇ ಅಷ್ಟೇ. ನಾನು ಕೂಡ ಇಲ್ಲ ಅದ್ರೊಳಗಡೆ, ನಮ್ದೇನಿದ್ರು ಹೊರಗಡೆ ಅಷ್ಟೇ. ಅವ್ರು ಒಳಗಡೆ ಹೋಗಿ ನಮ್ಗೆ ಚೆನ್ನಾಗಾಗೋಯ್ತು ಅಂದ್ರೆ ಮ್ಯಾಟ್ರ್ ದಿ ಎಂಡ್, ಮದುವೆ ಗಿದ್ವೆ ಅಂತ ಎಂಡ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಬೆಂಗಳೂರು 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 ಹೈಕೋರ್ಟ್ ಅಲ್ಲಿ ಇರುತ್ತೆ. ಇನ್ನೊಂದು ಕಡೆ ಇದೆ ಅದು, ಅಲ್ಲಿ ಸೀನಿಯರ್ ಕೌನ್ಸಿಲ್ ಇದ್ದಾರೆ ಅವರು, ಮೇಡಮ್ ಸುಶೀಲಾ ಮೇಡಮ್ ಅಂತ ಜಡ್ಜ್ ಅವರು, ಅವ್ರ ಮುಂದೆ ಆಗುತ್ತೆ. ಬೇರೆ ಬೇರೆ ಅವ್ರದಾ ನಮ್ಮ ವಿಚಾರದಲ್ಲ, ಅಲ್ಲ ಬೇಕಾದಷ್ಟು ಲಕ್ಷಾಂತರ ಆಗಿದೆ. ದಿನ ಮೀಡಿಯೇಷನ್ ಇದ್ದೇ ಇರುತ್ತಲ್ಲ ಸರ್, ಒಂದಲ್ಲ ಒಂದು ರೀತಿನಲ್ಲಿ. ನಾವು ಮೊನ್ನೆ ಕೋರ್ಟ್ಗೆ ನಾವಿದ್ದಾಗ ಎದುರುಗಡೆ ಜಡ್ಜ್ ಮುಂದೆನೆ ಕ್ಲಿಯರ್ ಆಗೋಯ್ತು. ಈ ತರ ಬಹಳಷ್ಟು ನಿದರ್ಶನಗಳಿದೆ. ಅಂದ್ರೆ ಇಲ್ಲೇನಪ್ಪಾ ಅಂದ್ರೆ ಎರಡು ಫ್ಯಾಮಿಲಿ ಒಂದು ಒಪ್ಪಂದಕ್ಕೆ ಬರ್ಬೇಕಷ್ಟೇ. ಮೋಸ್ಟ್ಲಿ ಬರಬಹುದು. ಇನ್ನೇನಿದೆ ಹೋರಾಟ ಮಾಡೋದು? ಅಪ್ಪ ಅಂತ ಅನ್ಸ್ಕೊಂಡ ನಂತರ, ಬಯಲಾಜಿಕಲ್ ಫಾದರ್ ಅಂತ ಅನ್ಸ್ಕೊಂಡ ನಂತರ ಇನ್ನೇನಾಗುತ್ತೆ? ಒಳ್ಳೇದಾಗ್ಬೇಕು ಅವ್ರ ಸಂಸಾರ ಅಷ್ಟೇ. ಇಲ್ಲ, ಅದ್ರ ಮೊದಲು ನಾನು ಬಹಳ ಪ್ರಯತ್ನ ಪಟ್ಟಿದ್ದೆ, ಹೇಳಿದ್ದೆ. ಇಲ್ಲ ಇಲ್ಲ ಇಲ್ಲ, ಹಂಗ ಮಾಡಕ್ ಬರೋಲ್ಲ ಸರ್. ಅದು ಬೇರೆ ತರ ಅರ್ಥ ಆಗ್ಬಿಡುತ್ತೆ. ನಾನು ಮಾತಾಡ್ಬೋದಾಗಿತ್ತು, ಮಾತಾಡಬಾರ್ದಲ್ಲ. ಅವ್ರು ಯಾವಾಗ ನಮ್ಮ ಇದು ಆದ ನಂತರ ಅವ್ರಿಗೂ ನಮಗೂ ಮಾತುಕತೆಗೆ ಅದು ಸಂಬಂಧ ಬರೋದಿಲ್ಲ. ಹೈಕೋರ್ಟ್ಗೆ ಹಾಕ್ಬಿಟ್ಟಿರೋದ್ರಿಂದ ಎಲ್ಲ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಾಗ ನಾವು ಮತ್ತೆ ಮಧ್ಯಸ್ಥಿಕೆಲ್ಲ ವಹಿಸಿದ್ರೆ ಅದು ಬೇರೆ ರೀತಿನಲ್ಲಿ ಕೋರ್ಟ್ ಭಾವಿಸುತ್ತೆ. ಗೊತ್ತಿಲ್ಲ ಸರ್. ಅಲ್ಲ, 19ನೇ ತಾರೀಕು ಅಲ್ಲ, ತೀರ್ಮಾನದ ದಿನ. ಅದ್ರ ಒಳಗಡೆ ಏನಾದ್ರು ಆದ್ರೂ ಆಗ್ಬೋದು. ಯಾಕೆ ಮೀಡಿಯೇಷನ್ ನಾವೇ ಮಾತಾಡ್ಕೊಬಿಡೋಣ ಅಂತ ಬಹಳ ಪ್ರಕರಣಗಳು ನಡೆದಿದೆ ಅಂತ ಹೇಳಿದೆ. ಹೆಂಗೋ ಒಂದಾಗೋದಕ್ಕೆ 19, ಅದ್ರೊಳಗಡೆನೂ ಆಗ್ಬೋದು ಅನ್ನೋದು ಕೂಡ ಬೇಕಾದಷ್ಟು ನಡೆದಿದೆ. ಆದ್ರೆ ಒಂದೇನಂದ್ರೆ, ತಾವು ಒಂದು ಮಾತ್ರ ನಾನು ಯಾವಾಗ್ಲೂ ಹೇಳ್ತೇನೆ, ಈ ತಂದೆ ತಾಯಿಗಳಿಗೆ ಮಾತ್ರ ನೋವು ಕೊಡಬಾರ್ದು. ಈ ವಿದ್ಯಾರ್ಥಿನಿಯರು ಈ ಏಜಿನಲ್ಲಿ ಎಷ್ಟು ಪ್ರಕರಣಗಳು ಇದರಿಂದ ಒಟ್ಟೋಗಿದೆ, ನಾಶ ಆಗ್ಬಿಟ್ಟಿದೆ ಅಂದ್ರೆ, ಎಷ್ಟು ಕುಟುಂಬಗಳು ನಿರ್ನಾಮ ಆಗ್ಬಿಟ್ಟಿದೆ ಇಂಥ ಒಂದು ಪ್ರಕರಣಗಳು. ಅದಕ್ಕೆ ಓದುವಾಗ ಓದಬೇಕು. ಮದುವೆ ಮಾಡೋ ವಯಸ್ಸು ಬಂದಾಗ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಮದುವೆ ಮಾಡ್ತಾರೆ. ಅವಸರ ಪಟ್ಬಿಟ್ರೆ ಬಹಳ ಕಷ್ಟ. ನೋಡಿ, ನಾನು ಕೋರ್ಟಲ್ಲಿ 3 ದಿನ ಇದ್ದೆ ನನ್ನ ಮಗು ಜೊತೆನಲ್ಲಿ. ನಾನಿದ್ದೆ 3 ದಿವಸ. ಬೆಳಿಗ್ಗೆ ಹೋದ್ರೆ ಆ ನಂಬರ್ ಯಾವಾಗ ಬರುತ್ತೆ ಗೊತ್ತಿಲ್ಲ. ಹೈಕೋರ್ಟಲ್ಲಿ ಕುತ್ಕೊಂಡು ಮಾತಾಡೋಷ್ಟು ಸುಲಭ ಆಗೋದಿಲ್ಲ. ಬೆಳಿಗ್ಗೆ 10:15 ಕಟ್ಟ ನಾವು ಎಂಟ್ರಿ ಮಾಡಿ ಹೋದ್ರೆ 5:15 ಬರ್ಬೋದು. ನಂದು ಮೊನ್ನೆ 137 ಬಂದು 5:40 ಬಂದಿದೆ. ಅಂದ್ರೆ 10:15 ಹೋದವರು ನಾವು 5:40 ಮಗುನ, ಇವರಿಬ್ಬರು ಅಮ್ಮಗಳನ್ನ ಮತ್ತೆ ನಾವೆಲ್ಲ ಕೋರ್ಟಲ್ಲಿ ಕೂತಿದ್ದೀವಿ. ಎಷ್ಟು ಜನ ಗೊತ್ತಾಗುತ್ತಿದ್ದು? ತಂದೆ ತಾಯಿಗಳು ಕೋರ್ಟ್ ಗದ ತಟ್ಕೊಂಡು ವರ್ಷಾನ್ಗಟ್ಲೆ ಕೂತ್ಕೊಳೋದು. ಯಾವ ಪಾಪ ಮಾಡಿದ್ರು ಅಂತ, ಮಕ್ಕಳನ್ನ ಓದಿಸ್ಬೇಕು ಅಂತ ಆಸೆ ಪಟ್ಟಂತ ತಂದೆ ತಾಯಿಗಳಿಗೆ ಈ ತರ ಆಗ್ಬಿಟ್ರೆ, ಏನೋ ಇದ್ರಲ್ಲಿ ನಾವೆಲ್ಲ ಇದ್ವಿ, ಏನೋ ಮಾಡ್ಬಿಡ್ತೀವಿ. ಏನು ಇಲ್ದೇ ಇರೋ ಸ್ಥಿತಿ ಏನು? ಅದಕ್ಕೆ ನಾನು ಹೇಳುದು, ಈ ಪ್ರಕರಣವನ್ನ ಎಲ್ಲರೂ ಕೂಡ ಆಲೋಚನೆ ಮಾಡ್ಬೇಕು. ಈ ತರ ತಪ್ಪು ಆಗ್ಬಿಟ್ರೆ
ನಮ್ಮ ತಂದೆ ತಾಯಿಗಳು ಎಲ್ಲೋಗಿ ನಿಂತ್ಕೋತಾರೆ ಅನ್ನೋ ಒಂದೇ ಒಂದು ಆ ನೆನಪು ಓದೋಂತ ಮಕ್ಕಳ ತಲೆಗೆ ಬಂದ್ಬಿಟ್ರೆ ತಪ್ಪು ಮಾಡೋಲ್ಲ. ನಾನು ಎಷ್ಟು ನೊಂದ್ಕೊಂಡ್ಬಿಟ್ಟೆ ಕೋರ್ಟಲ್ಲಿ ಅಂದ್ರೆ ನನಗೆ ಎಷ್ಟು ಕೆಲಸ ಇದೆ. ಇವಾಗ ಕರೀತಾರೆ, ಅವಾಗ ಕರೀತಾರೆ, ಇವಾಗ ಕರೀತಾರೆ, ಅವಾಗ ಕರೀತಾರೆ, ಕಾದು 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 3ನೇ ದಿವಸ ಕರೀತಾರೆ. ಇದು ಬಹಳ ಅಲ್ಲಿ ಅನುಭವಿಸೋರ್ಗೆ ಮಾತ್ರ ಗೊತ್ತಾಗ್ತದೆ. ಇದೆಲ್ಲ ಯಾವ ತಂದೆ ತಾಯಿಗಳು ಅನುಭವಿಸ್ಬಾರ್ದು. ಅದರಲ್ಲಿ ಹೆಣ್ಣು ಮಕ್ಕಳು ಇರುವಂತ ತಂದೆ ತಾಯಿಗಳು ಎಷ್ಟು ಕಷ್ಟಪಡ್ತಾರೆ ಅದು ನನಗೆ ಕಣ್ಣಾರೆ ನೋಡಿರೋದ್ರಿಂದ ಹೇಳ್ತೇನೆ. ಆ ಹೆಣ್ಣು ಮಕ್ಕಳು ಆ ತಂದೆ ತಾಯಿಗಳ ನೆನಪಿನಲ್ಲಿ ಇಟ್ಕೊಂಡು ವಿದ್ಯೆಗೆ ಎಷ್ಟು ಬೆಲೆ ಕೊಡ್ತಾರೆ ಅಷ್ಟೇ ಬೆಲೆಯನ್ನ ತಂದೆ ತಾಯಿಗಳು ಕೊಡ್ಬೇಕು. ಅವಾಗ ಇಂಥ ಪ್ರಕರಣಗಳು ದೂರ ಆಗ್ತವೆ, ಸಾಧ್ಯವಾದಷ್ಟು ಕಡಿಮೆ ಆಗ್ತವೆ. ಇದನ್ನ ಹೇಳ್ಬೇಕು ನಾನು. ಇದನ್ನ ನಾನು ತಮ್ಮ ಗಮನಕ್ಕೆ ತರಬೇಕು ಅಂದಿತ್ತು. ತುಂಬಾ ಕಷ್ಟ ಐತೆ, ತುಂಬಾ ಕಷ್ಟ ಐತೆ. ಹೈಕೋರ್ಟ್ ಮೆಟ್ಲೆತ್ತೋದು, ಎಂಗೇಜ್ ಮಾಡೋದು, ಅವ್ರ ಹಿಂದೆ ಸುತ್ತೋದು, ಟೂ ಡಿಫಿಕಲ್ಟ್. ಎಲ್ಲ ಇದ್ರೇನೆ ಡಿಫಿಕಲ್ಟು. ಏನು ಇಲ್ಲದೆ ಇದ್ರೆ ಕತೆ ಏನು ಅಂತ ಕಲ್ಪನೆ ಮಾಡಕ್ಕಾಗಲ್ಲ. ಅದೇ, ಯಾಕಂದ್ರೆ ಇದೊಂದು ಪ್ರಕರಣ ಎಲ್ಲ ಹೆಣ್ಣು ಮಕ್ಕಳಿಗೆ ಉದಾಹರಣೆ ಆಗ್ಬೇಕು. ಹಿಂಗ್ ಮಾಡಬಾರ್ದು ನಾವು. ಎಸ್ ಸರ್, ನಾವು ಸೆಂಟಿಮೆಂಟಲ್ಗೆ ಒಳಗಾಗ್ಬಿಡ್ತೀವಿ ಜಾಸ್ತಿ. ಆಯ್ತು.